ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪೋರ್ಟರ್ಸ್ ಬುಲೆಟಿನ್. ನಾನು ನಾಗೇಂದ್ರ ಬಾಬು. ಈ ಕ್ಷಣಕ್ಕೆ ನಮ್ಮ ಎಲ್ಲಾ ಪ್ರತಿನಿಧಿಗಳು ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಕ್ಷಣಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರ ಸುದ್ದಿ ಬಂದಾಗ ಅವರು ನಿಮ್ಮ ಮುಂದೆ ಪ್ರತ್ಯಕ್ಷ ವರದಿಯನ್ನು ಇಡ್ತಾ ಹೋಗ್ತಾರೆ. ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಮೊದಲ ಸುದ್ದಿಯತ್ತ ಗಮನ ಕೊಡಿ. ಇನ್ನು ಮುಂದೆ ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಬಸ್ಗಳು ಓಡಾಟವನ್ನ ಆರಂಭ ಮಾಡುತ್ತೆ. ಯಾವಾಗಿಂದ ಆರಂಭ ಮಾಡುತ್ತೆ, ಈ ಡಬಲ್ ಡೆಕ್ಕರ್ ಬಸ್ನ ವಿಶೇಷತೆ ಏನು, ಎಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡ್ಬನ್ನಿ. ಬೆಂಗಳೂರಿನ ಪ್ರವಾಸೋದ್ಯಮನ ಉತ್ತಮಗೊಳಿಸಲು ಇದೀಗ ರಾಜ್ಯ ಸರ್ಕಾರ ಡಬಲ್ ಡೆಕ್ಕರ್ ಬಸ್ ಅಂಬಾರಿ ಬಸ್ ಅನ್ನ ಈಗ ನಾಳೆಯಿಂದ ಚಾಲನೆ ನೀಡಲಿದ್ದಾರೆ. ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ, ಚಾಲನೆ ಕೊಡಲಿದ್ದಾರೆ. ಇದೇ ಬಸ್ ನೋಡ್ತಿರಬಹುದು, ಇದು ಅಂಬಾರಿ ಬಸ್. ಇದು ಮೈಸೂರಲ್ಲಿ ತುಂಬಾ ಫೇಮಸ್ ಆಗಿತ್ತು. ದಸರಾ ಟೈಮಲ್ಲಿ ಸಾಕಷ್ಟು ಜನ ಈ ಒಂದು ಅಂಬಾರಿ ಬಸ್ ಅಲ್ಲಿ ಕುಳಿತು ಒಂದ್ ಕಡೆ ಮೈಸೂರನ್ನ ಅಂದ ಚಂದವನ್ನ ಸವಿದಿದ್ರು. ಯಾಕಂದ್ರೆ ಮೈಸೂರಲ್ಲಿ ಲೈಟಿಂಗ್ ತುಂಬಾ ಅದ್ಭುತವಾಗಿತ್ತು. ಈ ಬಸ್ ಮೇಲೆ ಕುಳಿತುಕೊಂಡ್ರೆ ಇನ್ನೂ ಅದ್ಭುತವಾಗಿ ಕಾಣ್ತದೆ. ಯಾಕಂದ್ರೆ ಮೊದಲ ಮಾಡಿ ಓಪನ್ ಆಗಿದೆ, ಓಪನ್ ಸ್ಪೇಸ್ ಇದೆ, ಕೆಳ ಮಾಡಿ ಎಸಿ ನಿಯಂತ್ರಣದಿಂದ ಕೂಡಿದೆ, ಎಲ್ಲ ಗ್ಲಾಸ್ ಸಿಸ್ಟಮ್ ಇದೆ, ಸಿಸಿಟಿವಿ ಅಳವಡಿಕೆ ಆಯಿತು, ಎಲ್ಲ ರೀತಿಯ ಭದ್ರತೆಯನ್ನ ಒಳಗೊಂಡಿದೆ ಈ ಒಂದು ಬಸ್ಸು. ಹೀಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಬಸ್ ಅನ್ನು ಈಗ ಕರ್ನಾಟಕ ಸರ್ಕಾರ ತಂದಿದ್ದಾರೆ. ಬೆಂಗಳೂರಲ್ಲಿ ಪ್ರವಾಸೋದ್ಯಮವನ್ನ ಉತ್ತಮಗೊಳಿಸುವ ಸಲುವಾಗಿ ಈ ಒಂದು ಬಸ್ ಈಗ ಬಿಟ್ಟಿದ್ದಾರೆ. ನಾಳೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. 3 ಬಸ್ಸು ಈಗ ಸದ್ಯಕ್ಕೆ ಬರಲಿದ್ದಾವೆ. ಯಾಕಂದ್ರೆ ನಗರದ ಹಲವು ಕಡೆ ಈ ಒಂದು ಬಸ್ ಸಂಚಾರ ಆಗಲಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ತುಂಬಾ ಫೇಮಸ್ ಆದ ಸ್ಥಳಗಳಿದಾವೆ. ಲಾಲ್ಬಾಗು, ಕಬ್ಬನ್ ಪಾರ್ಕು, ಮತ್ತೊಂದ್ ಕಡೆ ವಿಧಾನಸೌಧ, ಹೈಕೋರ್ಟ್, ಈಗ ಹಲವಾರು ಕಡೆ ಈ ಒಂದು ಬಸ್ ಸಂಚಾರ ಆಗುತ್ತೆ. ಎಲ್ಲಾ ಬಸ್ಗಳು 3 ಬಸ್ ಅಲ್ಲಿ ನೀವು ಸಂಚಾರ ಆಗಬಹುದು. ಕೈಗೆ ಬ್ಯಾಡ್ಸ್ ಕಟ್ತಾರೆ, ಎಲ್ಲಿ ಬೇಕಾದ್ರೂ ಇಳಬಹುದು, ಎಲ್ಲಿ ಬೇಕಾದ್ರೂ ನೀವು ಬಸ್ ಹತ್ತಿ ಸಂಚಾರ ಆಗಬಹುದು. ನೋಡ್ತಿರಬಹುದು ಸಿಸಿಟಿವಿ ಅಳವಡಿಕೆ, ಸಿಸಿಟಿವಿಯನ್ನ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಯಾಕಂದ್ರೆ ಭದ್ರತೆ ದೃಷ್ಟಿಯಿಂದ ಸಿಸಿಟಿವಿ ಇಡಬೇಕಾಗತ್ತೆ. ಹೀಗಾಗಿ ಇಲ್ಲಿ ಗೈಡ್ಸ್ ಇರ್ತಾರೆ. ಪ್ರತಿಯೊಂದು ಮಾಹಿತಿಯನ್ನ, ಬೆಂಗಳೂರಿನ ನಗರದ ಪ್ರತಿಯೊಂದು ಮಾಹಿತಿಯನ್ನ ಗೈಡ್ ಇಲ್ಲಿನ ಪ್ರವಾಸಿಗರಿಗೆ ತಿಳಿಸ್ತಾರೆ. ಯಾಕಂದ್ರೆ ನೋಡ್ತಿರಬಹುದು, ಕೆಳಗಡೆ 25 ಸೀಟು, ಮೇಲೆ 20 ಸೀಟು, ಮತ್ತೊಂದು ಕಡೆ ಸಿಸಿಟಿವಿ ಅಳವಡಿಕೆ ಆಗಿದೆ. ಪ್ರತಿಯೊಂದು ಮಾಹಿತಿಯನ್ನ ಗೈಡ್ ತಿಳಿಸಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ 3 ಬಸ್ ಬಿಟ್ಟಿದ್ದಾರೆ. ಇಲ್ಲಿಂದ ಅಂದ್ರೆ KR ಸರ್ಕಲ್ ಇಂದ ಕಾರ್ಪೊರೇಷನ್ ಈಗ ಹಲವಾರು ನಗರ ಕಡೆ ಅಂದ್ರೆ ಏರಿಯಾಗಳ ಹೋಗಿ ಪ್ರವಾಸೋದ್ಯಮ ಅಂದ್ರೆ ಉತ್ತೇಜನ ದೃಷ್ಟಿಯಿಂದ ಬೆಂಗಳೂರಿನ ಹಲವು ಪ್ರದೇಶಗಳು ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಬಸ್ ಮೂಲಕ. ಹೀಗಾಗಿ ಸದ್ಯಕ್ಕೆ ಈಗ 3 ಬಸ್ ಬಿಟ್ಟಿದ್ದಾರೆ. ಇಲ್ಲಿ 20 ಸೀಟು ಒಳಗೊಂಡಿದ್ದಾವೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ಉತ್ತಮಗೊಳಿಸಬೇಕು. ಯಾಕಂದ್ರೆ ಹಂಪಿಯಲ್ಲಿ ಆಯ್ತು, ಮೈಸೂರಲ್ಲಿ ಈ ಒಂದು ಬಸ್ ಬಿಟ್ಟಿದ್ರು. ಇದೀಗ ಬೆಂಗಳೂರಲ್ಲಿ 3 ಬಸ್ ಬಿಟ್ಟಿದ್ದಾರೆ. ಯಾರು ಬೆಂಗಳೂರು ನಗರಕ್ಕೆ ಪ್ರವಾಸಿಗರು ಬರ್ತಾರೆ ಅಂತವರಿಗೆಲ್ಲ ಈ ಒಂದು ಬಸ್ ತುಂಬಾ ಅನುಕೂಲವಾಗಿದೆ. ಮತ್ತು ಈ ಬೆಂಗಳೂರಿನ ಅಂದ ಚಂದವನ್ನ ಈ ಮೊದಲ ಮಾಡಿಯಲ್ಲಿ ಕುಂತು ಆರಾಮಾಗಿ ನೋಡಬಹುದು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪೋರ್ಟರ್ಸ್ ಬುಲೆಟಿನ್. ನಾನು ನಾಗೇಂದ್ರ ಬಾಬು. ಈ ಕ್ಷಣಕ್ಕೆ ನಮ್ಮ ಎಲ್ಲಾ ಪ್ರತಿನಿಧಿಗಳು ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಕ್ಷಣಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರ ಸುದ್ದಿ ಬಂದಾಗ ಅವರು ನಿಮ್ಮ ಮುಂದೆ ಪ್ರತ್ಯಕ್ಷ ವರದಿಯನ್ನು ಇಡ್ತಾ ಹೋಗ್ತಾರೆ. ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಮೊದಲ ಸುದ್ದಿಯತ್ತ ಗಮನ ಕೊಡಿ. ಇನ್ನು ಮುಂದೆ ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಬಸ್ಗಳು ಓಡಾಟವನ್ನ ಆರಂಭ ಮಾಡುತ್ತೆ. ಯಾವಾಗಿಂದ ಆರಂಭ ಮಾಡುತ್ತೆ, ಈ ಡಬಲ್ ಡೆಕ್ಕರ್ ಬಸ್ನ ವಿಶೇಷತೆ ಏನು, ಎಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡ್ಬನ್ನಿ. ಬೆಂಗಳೂರಿನ ಪ್ರವಾಸೋದ್ಯಮನ ಉತ್ತಮಗೊಳಿಸಲು ಇದೀಗ ರಾಜ್ಯ ಸರ್ಕಾರ ಡಬಲ್ ಡೆಕ್ಕರ್ ಬಸ್ ಅಂಬಾರಿ ಬಸ್ ಅನ್ನ ಈಗ ನಾಳೆಯಿಂದ ಚಾಲನೆ ನೀಡಲಿದ್ದಾರೆ. ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ, ಚಾಲನೆ ಕೊಡಲಿದ್ದಾರೆ. ಇದೇ ಬಸ್ ನೋಡ್ತಿರಬಹುದು, ಇದು ಅಂಬಾರಿ ಬಸ್. ಇದು ಮೈಸೂರಲ್ಲಿ ತುಂಬಾ ಫೇಮಸ್ ಆಗಿತ್ತು. ದಸರಾ ಟೈಮಲ್ಲಿ ಸಾಕಷ್ಟು ಜನ ಈ ಒಂದು ಅಂಬಾರಿ ಬಸ್ ಅಲ್ಲಿ ಕುಳಿತು ಒಂದ್ ಕಡೆ ಮೈಸೂರನ್ನ ಅಂದ ಚಂದವನ್ನ ಸವಿದಿದ್ರು. ಯಾಕಂದ್ರೆ ಮೈಸೂರಲ್ಲಿ ಲೈಟಿಂಗ್ ತುಂಬಾ ಅದ್ಭುತವಾಗಿತ್ತು. ಈ ಬಸ್ ಮೇಲೆ ಕುಳಿತುಕೊಂಡ್ರೆ ಇನ್ನೂ ಅದ್ಭುತವಾಗಿ ಕಾಣ್ತದೆ. ಯಾಕಂದ್ರೆ ಮೊದಲ ಮಾಡಿ ಓಪನ್ ಆಗಿದೆ, ಓಪನ್ ಸ್ಪೇಸ್ ಇದೆ, ಕೆಳ ಮಾಡಿ ಎಸಿ ನಿಯಂತ್ರಣದಿಂದ ಕೂಡಿದೆ, ಎಲ್ಲ ಗ್ಲಾಸ್ ಸಿಸ್ಟಮ್ ಇದೆ, ಸಿಸಿಟಿವಿ ಅಳವಡಿಕೆ ಆಯಿತು, ಎಲ್ಲ ರೀತಿಯ ಭದ್ರತೆಯನ್ನ ಒಳಗೊಂಡಿದೆ ಈ ಒಂದು ಬಸ್ಸು. ಹೀಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಬಸ್ ಅನ್ನು ಈಗ ಕರ್ನಾಟಕ ಸರ್ಕಾರ ತಂದಿದ್ದಾರೆ. ಬೆಂಗಳೂರಲ್ಲಿ ಪ್ರವಾಸೋದ್ಯಮವನ್ನ ಉತ್ತಮಗೊಳಿಸುವ ಸಲುವಾಗಿ ಈ ಒಂದು ಬಸ್ ಈಗ ಬಿಟ್ಟಿದ್ದಾರೆ. ನಾಳೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. 3 ಬಸ್ಸು ಈಗ ಸದ್ಯಕ್ಕೆ ಬರಲಿದ್ದಾವೆ. ಯಾಕಂದ್ರೆ ನಗರದ ಹಲವು ಕಡೆ ಈ ಒಂದು ಬಸ್ ಸಂಚಾರ ಆಗಲಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ತುಂಬಾ ಫೇಮಸ್ ಆದ ಸ್ಥಳಗಳಿದಾವೆ. ಲಾಲ್ಬಾಗು, ಕಬ್ಬನ್ ಪಾರ್ಕು, ಮತ್ತೊಂದ್ ಕಡೆ ವಿಧಾನಸೌಧ, ಹೈಕೋರ್ಟ್, ಈಗ ಹಲವಾರು ಕಡೆ ಈ ಒಂದು ಬಸ್ ಸಂಚಾರ ಆಗುತ್ತೆ. ಎಲ್ಲಾ ಬಸ್ಗಳು 3 ಬಸ್ ಅಲ್ಲಿ ನೀವು ಸಂಚಾರ ಆಗಬಹುದು. ಕೈಗೆ ಬ್ಯಾಡ್ಸ್ ಕಟ್ತಾರೆ, ಎಲ್ಲಿ ಬೇಕಾದ್ರೂ ಇಳಬಹುದು, ಎಲ್ಲಿ ಬೇಕಾದ್ರೂ ನೀವು ಬಸ್ ಹತ್ತಿ ಸಂಚಾರ ಆಗಬಹುದು. ನೋಡ್ತಿರಬಹುದು
ಸಿಸಿಟಿವಿ ಅಳವಡಿಕೆ, ಸಿಸಿಟಿವಿಯನ್ನ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಯಾಕಂದ್ರೆ ಭದ್ರತೆ ದೃಷ್ಟಿಯಿಂದ ಸಿಸಿಟಿವಿ ಇಡಬೇಕಾಗತ್ತೆ. ಹೀಗಾಗಿ ಇಲ್ಲಿ ಗೈಡ್ಸ್ ಇರ್ತಾರೆ. ಪ್ರತಿಯೊಂದು ಮಾಹಿತಿಯನ್ನ ಬೆಂಗಳೂರಿನ ನಗರದ ಪ್ರತಿಯೊಂದು ಮಾಹಿತಿಯನ್ನ ಗೈಡ್ ಇಲ್ಲಿನ ಪ್ರವಾಸಿಗರಿಗೆ ತಿಳಿಸ್ತಾರೆ. ಯಾಕಂದ್ರೆ ನೋಡ್ತಿರ್ಬೋದು, ಕೆಳಗಡೆ 25 ಸೀಟು, ಮೇಲೆ 20 ಸೀಟು, ಮತ್ತೊಂದು ಕಡೆ ಸಿಸಿಟಿವಿ ಅಳವಡಿಕೆ ಆಗಿದೆ. ಪ್ರತಿಯೊಂದು ಮಾಹಿತಿಯನ್ನ ಗೈಡ್ ತಿಳಿಸಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ 3 ಬಸ್ ಬಿಟ್ಟಿದ್ದಾರೆ ಇಲ್ಲಿಂದ, ಅಂದ್ರೆ KR ಸರ್ಕಲ್ ಇಂದ ಕಾರ್ಪೊರೇಷನ್ ಈಗ ಹಲವಾರು ನಗರ ಕಡೆ ಅಂದ್ರೆ ಏರಿಯಾಗಳ ಹೋಗಿ ಪ್ರವಾಸೋದ್ಯಮ ಅಂದ್ರೆ ಉತ್ತೇಜನ ದೃಷ್ಟಿಯಿಂದ ಬೆಂಗಳೂರಿನ ಹಲವು ಪ್ರದೇಶಗಳು ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಬಸ್ ಮೂಲಕ. ಹೀಗಾಗಿ ಸದ್ಯಕ್ಕೆ ಈಗ 3 ಬಸ್ ಬಿಟ್ಟಿದ್ದಾರೆ. ಇಲ್ಲಿ 20 ಸೀಟು ಒಳಗೊಂಡಿದ್ದಾವೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ಉತ್ತಮಗೊಳಿಸಬೇಕು. ಯಾಕಂದ್ರೆ ಹಂಪಿಯಲ್ಲಿ ಆಯ್ತು, ಮೈಸೂರಲ್ಲಿ ಈ ಒಂದು ಬಸ್ ಬಿಟ್ಟಿದ್ರು. ಇದೀಗ ಬೆಂಗಳೂರಲ್ಲಿ 3 ಬಸ್ ಬಿಟ್ಟಿದ್ದಾರೆ. ಯಾರು ಬೆಂಗಳೂರು ನಗರಕ್ಕೆ ಪ್ರವಾಸಿಗರು ಬರ್ತಾರೆ ಅಂತವರಿಗೆಲ್ಲ ಈ ಒಂದು ಬಸ್ ತುಂಬಾ ಅನುಕೂಲವಾಗಿದೆ. ಮತ್ತು ಈ ಬೆಂಗಳೂರಿನ ಅಂದ ಚಂದವನ್ನ ಈ ಮೊದಲ ಮಾಡಿಯಲ್ಲಿ ಕುಂತು ಆರಾಮಾಗಿ ನೋಡಬಹುದು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪೋರ್ಟರ್ಸ್ ಬುಲೆಟಿನ್. ನಾನು ನಾಗೇಂದ್ರ ಬಾಬು. ಈ ಕ್ಷಣಕ್ಕೆ ನಮ್ಮ ಎಲ್ಲಾ ಪ್ರತಿನಿಧಿಗಳು ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಕ್ಷಣಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರ ಸುದ್ದಿ ಬಂದಾಗ ಅವರು ನಿಮ್ಮ ಮುಂದೆ ಪ್ರತ್ಯಕ್ಷ ವರದಿಯನ್ನು ಇಡ್ತಾ ಹೋಗ್ತಾರೆ. ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಮೊದಲ ಸುದ್ದಿಯತ್ತ ಗಮನ ಕೊಡಿ. ಇನ್ನು ಮುಂದೆ ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಬಸ್ಗಳು ಓಡಾಟವನ್ನ ಆರಂಭ ಮಾಡುತ್ತೆ. ಯಾವಾಗಿಂದ ಆರಂಭ ಮಾಡುತ್ತೆ, ಈ ಡಬಲ್ ಡೆಕ್ಕರ್ ಬಸ್ನ ವಿಶೇಷತೆ ಏನು, ಎಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡ್ಬನ್ನಿ. ಬೆಂಗಳೂರಿನ ಪ್ರವಾಸೋದ್ಯಮನ ಉತ್ತಮಗೊಳಿಸಲು ಇದೀಗ ರಾಜ್ಯ ಸರ್ಕಾರ ಡಬಲ್ ಡೆಕ್ಕರ್ ಬಸ್, ಅಂಬಾರಿ ಬಸ್ ಅನ್ನ ಈಗ ನಾಳೆಯಿಂದ ಚಾಲನೆ ನೀಡಲಿದ್ದಾರೆ. ಸಚಿವರಾದ HK ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ, ಚಾಲನೆ ಕೊಡಲಿದ್ದಾರೆ. ಇದೇ ಬಸ್ ನೋಡ್ತಿರಬಹುದು, ಇದು ಅಂಬಾರಿ ಬಸ್. ಇದು ಮೈಸೂರಲ್ಲಿ ತುಂಬಾ ಫೇಮಸ್ ಆಗಿತ್ತು. ದಸರಾ ಟೈಮಲ್ಲಿ ಸಾಕಷ್ಟು ಜನ ಈ ಒಂದು ಅಂಬಾರಿ ಬಸ್ ಅಲ್ಲಿ ಕುಳಿತು ಒಂದ್ ಕಡೆ ಮೈಸೂರನ್ನ ಅಂದ ಚಂದವನ್ನ ಸವಿದಿದ್ರು. ಯಾಕಂದ್ರೆ ಮೈಸೂರಲ್ಲಿ ಲೈಟಿಂಗ್ ತುಂಬಾ ಅದ್ಭುತವಾಗಿತ್ತು. ಈ ಬಸ್ ಮೇಲೆ ಕುಳಿತುಕೊಂಡ್ರೆ ಇನ್ನೂ ಅದ್ಭುತವಾಗಿ ಕಾಣ್ತದೆ. ಯಾಕಂದ್ರೆ ಮೊದಲ ಮಾಡಿ ಓಪನ್ ಆಗಿದೆ, ಓಪನ್ ಸ್ಪೇಸ್ ಇದೆ. ಕೆಳ ಮಾಡಿ AC ನಿಯಂತ್ರಣದಿಂದ ಕೂಡಿದೆ. ಎಲ್ಲ ಗ್ಲಾಸ್ ಸಿಸ್ಟಮ್ ಇದೆ. ಸಿಸಿಟಿವಿ ಅಳವಡಿಕೆ ಆಯಿತು. ಎಲ್ಲ ರೀತಿಯ ಭದ್ರತೆಯನ್ನ ಒಳಗೊಂಡಿದೆ ಈ ಒಂದು ಬಸ್ಸು. ಹೀಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಬಸ್ ಅನ್ನು ಈಗ ಕರ್ನಾಟಕ ಸರ್ಕಾರ ತಂದಿದ್ದಾರೆ. ಬೆಂಗಳೂರಲ್ಲಿ ಪ್ರವಾಸೋದ್ಯಮವನ್ನ ಉತ್ತಮಗೊಳಿಸುವ ಸಲುವಾಗಿ ಈ ಒಂದು ಬಸ್ ಈಗ ಬಿಟ್ಟಿದ್ದಾರೆ. ನಾಳೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. 3 ಬಸ್ಸು ಈಗ ಸದ್ಯಕ್ಕೆ ಬರಲಿದ್ದಾವೆ. ಯಾಕಂದ್ರೆ ನಗರದ ಹಲವು ಕಡೆ ಈ ಒಂದು ಬಸ್ ಸಂಚಾರ ಆಗಲಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ತುಂಬಾ ಫೇಮಸ್ ಆದ ಸ್ಥಳಗಳಿದ್ದಾವೆ. ಲಾಲ್ಬಾಗು, ಕಬ್ಬನ್ ಪಾರ್ಕು, ಮತ್ತೊಂದ್ ಕಡೆ ವಿಧಾನಸೌಧ, ಹೈಕೋರ್ಟ್, ಈಗ ಹಲವಾರು ಕಡೆ ಈ ಒಂದು ಬಸ್ ಸಂಚಾರ ಆಗುತ್ತೆ. ಎಲ್ಲಾ ಬಸ್ಗಳು 3 ಬಸ್ ಅಲ್ಲಿ ನೀವು ಸಂಚಾರ ಆಗಬಹುದು. ಕೈಗೆ ಬ್ಯಾಡ್ಸ್ ಕಟ್ತಾರೆ, ಎಲ್ಲಿ ಬೇಕಾದ್ರೂ ಇಳಿಬಹುದು, ಎಲ್ಲಿ ಬೇಕಾದ್ರೂ ನೀವು ಬಸ್ ಹತ್ತಿ ಸಂಚಾರ ಆಗಬಹುದು. ನೋಡ್ತಿರಬಹುದು, ಸಿಸಿಟಿವಿ ಅಳವಡಿಕೆ, ಸಿಸಿಟಿವಿಯನ್ನ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಯಾಕಂದ್ರೆ ಭದ್ರತೆ ದೃಷ್ಟಿಯಿಂದ ಸಿಸಿಟಿವಿ ಇಡಬೇಕಾಗತ್ತೆ. ಹೀಗಾಗಿ ಇಲ್ಲಿ ಗೈಡ್ಸ್ ಇರ್ತಾರೆ. ಪ್ರತಿಯೊಂದು ಮಾಹಿತಿಯನ್ನ ಬೆಂಗಳೂರಿನ ನಗರದ ಪ್ರತಿಯೊಂದು ಮಾಹಿತಿಯನ್ನ ಗೈಡ್ ಇಲ್ಲಿನ ಪ್ರವಾಸಿಗರಿಗೆ ತಿಳಿಸ್ತಾರೆ. ಯಾಕಂದ್ರೆ ನೋಡ್ತಿರಬಹುದು, ಕೆಳಗಡೆ 25 ಸೀಟು, ಮೇಲೆ 20 ಸೀಟು, ಮತ್ತೊಂದು ಕಡೆ ಸಿಸಿಟಿವಿ ಅಳವಡಿಕೆ ಆಗಿದೆ. ಪ್ರತಿಯೊಂದು ಮಾಹಿತಿಯನ್ನ ಗೈಡ್ ತಿಳಿಸಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ 3 ಬಸ್ ಬಿಟ್ಟಿದ್ದಾರೆ ಇಲ್ಲಿಂದ, ಅಂದ್ರೆ KR ಸರ್ಕಲ್ ಇಂದ ಕಾರ್ಪೊರೇಷನ್ ಈಗ ಹಲವಾರು ನಗರ ಕಡೆ ಅಂದ್ರೆ ಏರಿಯಾಗಳ ಹೋಗಿ ಪ್ರವಾಸೋದ್ಯಮ ಅಂದ್ರೆ ಉತ್ತೇಜನ ದೃಷ್ಟಿಯಿಂದ ಬೆಂಗಳೂರಿನ ಹಲವು ಪ್ರದೇಶಗಳು ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಬಸ್ ಮೂಲಕ. ಹೀಗಾಗಿ ಸದ್ಯಕ್ಕೆ ಈಗ 3 ಬಸ್ ಬಿಟ್ಟಿದ್ದಾರೆ. ಇಲ್ಲಿ 20 ಸೀಟು ಒಳಗೊಂಡಿದ್ದಾವೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ಉತ್ತಮಗೊಳಿಸಬೇಕು. ಯಾಕಂದ್ರೆ ಹಂಪಿಯಲ್ಲಿ ಆಯ್ತು, ಮೈಸೂರಲ್ಲಿ ಈ ಒಂದು ಬಸ್ ಬಿಟ್ಟಿದ್ರು. ಇದೀಗ ಬೆಂಗಳೂರಲ್ಲಿ 3 ಬಸ್ ಬಿಟ್ಟಿದ್ದಾರೆ. ಯಾರು ಬೆಂಗಳೂರು ನಗರಕ್ಕೆ ಪ್ರವಾಸಿಗರು ಬರ್ತಾರೆ ಅಂತವರಿಗೆಲ್ಲ ಈ ಒಂದು ಬಸ್ ತುಂಬಾ ಅನುಕೂಲವಾಗಿದೆ. ಮತ್ತು ಈ ಬೆಂಗಳೂರಿನ ಅಂದ ಚಂದವನ್ನ ಈ ಮೊದಲ ಮಾಡಿಯಲ್ಲಿ ಕುಂತು ಆರಾಮಾಗಿ ನೋಡಬಹುದು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.